ಸ್ಪೆಷಲ್ ಕಂಚಿ ಕಂಚಿ ಅಂತಾನೆ ಬರ್ತಾ ಇದೆ, ಕ್ರಂಚಿ ಸ್ಪೆಷಲ್ ಕ್ರಂಚಿ ವ್ರಾಪ್ ಕಟ್ ಮಾಡ್ಸಿದೀನಿ. ನಿಮಗೆ ಸ್ಟಫಿಂಗ್ ತೋರಿಸ್ಬೇಕು ಒಳಗಡೆ ಅಂತ. ನೋಡಿ ಇಲ್ಲಿ ಚಟ್ಪಟವಾಗೇ ಇದೆ, ವೆರಿ ನೈಸ್ ನೋಡಿ. ನಾನು ಕನ್ಫ್ಯೂಷನ್ ಅಲ್ಲಿ ಅವಾಗ್ಲಿಂದ ನಿಮ್ಗೆ ಅರೇಬಿಯಾತಾ ಅಂತ ಇದ್ದೀನಿ, ಬಟ್ ಇಟ್ ಇಸ್ ಆಲ್ಫ್ರೆಡೋ ಪಾಸ್ತಾ. ವೈಟ್ ಸಾಸ್ ಬೇರೆ, ಪಿಂಕ್ ಸಾಸ್ ಬೇರೆ, ಐ ಮೀನ್ ರೆಡ್ ಸಾಸ್. ಓಕೆ, ಇವ್ರು ಪಿಂಕಿ ಪಾಸ್ತಾ ಅಂತಾನು ಮಾಡ್ತಾರೆ. ಚೆನ್ನಾಗಿದೆ. ತುಡು ಸುಟ್ಟಾಯ್ತು ಬಿಸಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಹತ್ರ ನಾನು ಫುಡ್ ಸ್ಟೋರೀಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದನ್ನ ಕಾಲೇಜ್ ಹುಡುಗರ ಅಡ್ಡ ಅಂತಾನು ಕರಿಬಹುದು. ಯಾಕಂದ್ರೆ ಸಾಮಾನ್ಯವಾಗಿ ನಾನ್ ಮಾಡಿರೋ ವಿಡಿಯೋಗಳಲ್ಲಿ ಕಾಲೇಜ್ ಹುಡುಗರ ಅಡ್ಡ ಕೆಲವು ಮಾಡಿರೋದು ಆಕ್ಚುಲಿ ನಾನು. ಸೊ ಒನ್ ಆಫ್ ದ ಮೇನ್ ಹಾಟ್ ಅಂಡ್ ಹ್ಯಾಪನಿಂಗ್ ಸ್ಟ್ರೀಟ್ ಅಲ್ಲಿ ಕಾಲೇಜ್ ಹುಡುಗರ ಅಡ್ಡ ಅಂತ ಕರಿಬಹುದು ಈ ಫುಡ್ ಸ್ಟ್ರೀಟ್ಸ್, ಫುಡ್ ಸ್ಟೋರೀಸ್. ಫುಡ್ ಸ್ಟೋರೀಸ್ ಅಲ್ಲಿ ಇಲ್ಲಿ ಬೋರ್ಡ್ ಅಲ್ಲಂತೂ ಚೈನೀಸ್ ಪಾಸ್ತಾ ರೋಲ್ಸ್ ಅಂತ ಹಾಕೊಂಡಿದ್ದಾರೆ, ಬರ್ಗರು ರೋಲ್ಸ್ ಇದೆಲ್ಲ ಹೊರಗಡೆ ಕಾಣಿಸ್ತಾ ಇದೆ. ಸೊ ಒಳಗಡೆ ಇವ್ರ ಮೆನುನಲ್ಲಿ ಏನೇನಿದೆ, ಎಷ್ಟು ಬೆಲೆ, ರುಚಿ ಹೇಗಿದೆ ಎಲ್ಲ ಒಳಗೆ ಹೋಗಿ ನೋಡ್ಬೇಕು. ಆ ಟ್ರ್ಯಾಕ್ಟರ್ ಹೋಗ್ಲಿ ಅಂತ ಕಾಯ್ತಾ ಇದೀನಿ. ಮೇನ್ ರೋಡು, ಸೊ ಫುಲ್ ಟ್ರಾಫಿಕ್ ಅಲ್ಲಿ ಇದೀವಿ. ಆ ಒಂದು ಪುಟಾಣಿ ಅಂಗಡಿ ಮುದ್ದ ಕಾಣಿಸುತ್ತೆ ಹೊರಗಡೆಯಿಂದ. ಸೊ ಒಳಗಡೆ ಹೋಗಿ ಇನ್ ಮಿಕ್ಕಿದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಏನಂತೀರಾ? ಬನ್ನಿ ಫುಡ್ ಸ್ಟೋರೀಸ್ ಒಳಗೆ ಹೋಗಿ ಅವ್ರ ಸ್ಟೋರಿ ಏನು ಅಂತ ಕೇಳೋಣ. ಕಮಾನ್. ಫಸ್ಟ್ ನಾನು ಪನ್ನೀರ್ ಪಾಪ್ಕಾರ್ನ್ ತಗೊಂಡಿದ್ದೀನಿ. ಪನ್ನೀರ್ ಪಾಪ್ಕಾರ್ನ್ ಆಕ್ಚುಲಿ 1 ಪ್ಲೇಟಿಗೆ 10 ಪೀಸ್ ಬರುತ್ತೆ ಆಯ್ತಾ. 10 ಪೀಸು 100 ರೂಪೀಸ್. ಬಟ್ ನಾನು 10 ಪೀಸ್ ಬೇಡ ಅಂತ ಹೇಳಿ ಕಡಿಮೆ ಮಾಡಿಸ್ಕೊಂಡಿದ್ದೀನಿ. ಇದು ನಾನು ಟೇಸ್ಟಿಂಗ್ಗೆ ಅಂತ ತಗೊಂಡಿರೋದು. ನೀವು 1 ಪ್ಲೇಟೇ ತಗೋಬೇಕಾಗತ್ತೆ. 1 ಪ್ಲೇಟಿಗೆ 10 ಪೀಸಸ್ ಬರುತ್ತೆ. ಓಕೆ, ಮೈಕ್ ಆನ್ ಇದೆಲ್ಲ? ಓಕೆ ಫೈನ್. ಸೊ ಪನ್ನೀರ್ ಪಾಪ್ಕಾರ್ನ್ ಇದು ಸಾಮಾನ್ಯ ಎಲ್ಲಾ ಕಡೆ ಸಿಗೋದಿಲ್ಲ ನಿಮಗೆ. ಸೊ ಹಾಗಾಗಿ ಇದನ್ನ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಬಿಸಿ ಬಿಸಿ ಇದೆ ಪನ್ನೀರ್ ಪಾಪ್ಕಾರ್ನು. ಲೆಟ್ಸ್ ಟ್ರೈ. ಹೊರಗಡೆ ಕ್ರಿಸ್ಪಿ ಲೇಯರು, ಒಳಗಡೆ ಸಾಫ್ಟ್ ಪನ್ನೀರು. ನಾನು ಸ್ಪೈಸಿ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಸ್ಪೈಸಿ ಆಗಿದೆ, ಫುಲ್ ಖಾರವಾಗಿ ಚೆನ್ನಾಗಿದೆ. ನೋಡಿ, ಇದು ಔಟರ್ ಲೇಯರು. ಔಟರ್ ಲೇಯರು ಯಾವ್ದ್ರ ಜೊತೆ ಕೋಟ್ ಮಾಡಿದ್ದಾರೆ ಅಂತ ನೋಡಕ್ ಟ್ರೈ ಮಾಡ್ತಾ ಇದ್ದೀನಿ ನಾನು. ಯೂಶಲಿ ಪಾಪ್ಕಾರ್ನ್ ಅಂದ್ರೆ ಕಾರ್ನ್ಫ್ಲೇಕ್ಸ್ ಜೊತೆ ಕೋಟ್ ಮಾಡಿರ್ತಾರಲ್ಲ, ಬಟ್ ಇವ್ರು ಕಾರ್ನ್ಫ್ಲೇಕ್ಸ್ ಏನು ಹಾಕಿಲ್ಲ. ಇವರು ಒಂದೇನೋ ಬ್ಯಾಟರ್ ಮಾಡ್ಕೊಂಡು ಮಾಡಿದ್ದಾರೆ. ಆದಷ್ಟು ಎಲ್ಲ ಫುಲ್ಲು ಏನು ಡಿಸ್ಮೆಂಟಲ್ ಮಾಡ್ತಾ ಇದ್ದೀನಿ ನಾನು. ಡಿಕೋಡ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಚಿಲ್ಲಿ ಪೌಡ್ರು, ಬೆಳ್ಳುಳ್ಳಿ ಅಷ್ಟೇ ಒಂದು ಸಾಸ್ ಹಾಕಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ. ಇಟ್ ಇಸ್ ವೆರಿ ಸ್ಪೈಸಿ ಅಂಡ್ ಗಾರ್ಲಿಕಿ ಆಗಿ ಫುಲ್ ಸ್ಪೈಸಿ ಆಗಿದೆ. ಹೊರಗಡೆ ಕೋಟಿಂಗ್ ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ಏನು ಅಂತ. ಮೇ ಬಿ ಪ್ರಶಾಂತ್ ತಿಂದ್ರೆ ಏನು ಅಂತ ಗೊತ್ತಾಗೋದನ್ನ. ಪನ್ನೀರ್ ಅಂತೂ ಸಾಫ್ಟ್ ಆಗಿ ಸಕಲಾಗಿದೆ. ನಾನು ಆಗಲೇ ಹೇಳಿದಾಗ 1 ಪ್ಲೇಟಿಗೆ 10 ಪೀಸ್ ಬರುತ್ತೆ. ಈ ಒಂದು ಫುಡ್ ಸ್ಟೋರೀಸ್ ಬಂದು ನಿಮಗೆ ಬನಶಂಕರಿ BDA ಕಾಂಪ್ಲೆಕ್ಸ್ ಇಂದ ಟುವರ್ಡ್ಸ್ ಜಯನಗರ್ ಹೋಗ್ತಾ ಇರ್ತೀವಲ್ವಾ, ಹರಿ ಸೂಪರ್ ಸ್ಯಾಂಡ್ವಿಚ್ ಇದೆ ಇಲ್ಲಿ, ಅದ್ರ ಪಕ್ಕದಲ್ಲೇ ಇದೆ ನಿಮ್ಗೆ ಫುಡ್ ಸ್ಟೋರೀಸ್ ಅಂತ. ಟುವರ್ಡ್ಸ್ ಜಯನಗರ್ ಅಂದ್ರೆ ಏನ್ ಹೇಳ್ತಾರೆ ಇದನ್ನ? ಮೋನೋಟೈಪ್ ಹೋಗೋ ರೋಡ್ ಆಕ್ಚುಲಿ. ಬಾಟಾ ಶೂ ರೋಡ್ ಅಂತ ಕರೀತಾರೆ, ಯಾಕಂದ್ರೆ ಎಂಡಲ್ಲಿ ಬಾಟಾ ಶೋರೂಮ್ ಇದೆ. ಸೊ ಬನಶಂಕರಿ BDA ಕಾಂಪ್ಲೆಕ್ಸ್ ಇಂದ ಟುವರ್ಡ್ಸ್ ಜಯನಗರ್ ಕಡೆ ಹೋಗುವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಗುತ್ತೆ ನಿಮ್ಗೆ ಫುಡ್ ಸ್ಟೋರೀಸ್. ಓಕೆ, ಹಲೋ ನಮಸ್ತೆ. ನಮ್ಮ ಹೆಸರು ಧೀರಜ್. ಓಕೆ, ಧೀರಜ್ ಅವರು ಈ ಫುಡ್ ಸ್ಟೋರಿ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಇವಾಗ? ಸೊ ಇದು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಾವು 3 ಇಯರ್ಸ್ ಆಯ್ತು. 3 ಇಯರ್ಸ್ ಆಯ್ತು.
3 years ಇಂದ ಇಲ್ಲೇ ಇದ್ದೀರಾ? 3 years ಇಂದ ಇಲ್ಲ, ಇವಾಗ ಇದು ಇಲ್ಲಿ 3 months ಆಯ್ತು ಶಾಪ್ ಓಪನ್ ಮಾಡಿ. 3 months ಆಯ್ತು. ಮುಂಚೆ ನಮ್ದು ಫುಡ್ ಸ್ಟ್ರೀಟ್ ಅಲ್ಲಿ ಇತ್ತು, ಅದಾದ್ಮೇಲೆ ಫುಡ್ ಟ್ರಕ್ ಇತ್ತು ದೇವೇಗೌಡ ಪೆಟ್ರೋಲ್ ಬಂಕ್ ಅಂತ. ಸೊ ಇವಾಗ ಶಾಪ್ ಮಾಡಿದ್ವಿ ಹೊಸದಾಗಿ. ಓಕೆ ಓಕೆ ಓಕೆ. ಫುಡ್ ಸ್ಟ್ರೀಟ್ ಅಂದ್ರೆ ಇದ್ರ ಹತ್ರ? ಹೌದು, ಗಲ್ಲಿ ಕಿಚನ್ ಆಪೋಸಿಟ್ ರೋಡ್ ಅಲ್ಲಿ. ಕರೆಕ್ಟ್, ನಾನು ವಿಡಿಯೋ ಮಾಡಿದ್ದೀನಿ ಆಕ್ಚುಲಿ, ಆ ಫುಡ್ ಸ್ಟ್ರೀಟ್ ವಿಡಿಯೋ ಮಾಡಿದ್ದೀನಿ ನಾನು. ಜಸ್ಟ್ ಇನ್ ಕೇಸ್ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ. ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಫುಡ್ ಸ್ಟ್ರೀಟ್ ಅಂತ ಒಂದು ವಿಡಿಯೋ ಮಾಡಿದೀನಿ. ಇವಾಗ ಫುಡ್ ಸ್ಟ್ರೀಟ್ ಇಲ್ಲ, ಇವಾಗ ಫುಡ್ ಸ್ಟ್ರೀಟ್ ಇಲ್ಲ, ಬಟ್ ಆ ವಿಡಿಯೋ ಇದೆ, ಸೊ ವಿಡಿಯೋ ಚೆಕ್ ಮಾಡಿ. ಸೊ ಅಲ್ಲಿದ್ರಿ, ನಾನು ಪಿಂಕಿ ಬಸ್ ಟ್ರೈ ಮಾಡಿದ್ದೀನಿ ಹಾಗಿದ್ರೆ ಅಲ್ಲಿ. ಇಟ್ ವಾಸ್ ವೆರಿ ನೈಸ್. ಓಕೆ, ಅಂಡ್ ನಾನು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರನೂ ಟ್ರಕ್ ನೋಡಿದೆ ಆಕ್ಚುಲಿ ಫುಡ್ ಸ್ಟೋರೀಸ್. ಸೊ ವೈ ಆಗಿದ್ರೆ ಅದೆಲ್ಲ ಬಿಟ್ಟು ಮತ್ತೆ ಇಲ್ಲಿ ಅದೇ ಅಲ್ಲಿ ಕಂಪ್ಲೇಂಟ್ ಆಗಿದ್ದೀವಿ, ಸೊ ಅಲ್ಲಿ ಮಾಡಿದ್ವಿ. ಸೊ ಇವ್ಯಾಕ್ಯುಲೇಟ್ ಮಾಡಿದ್ರಿಂದ ಸೊ ಜಾಗನೇ ಇಲ್ಲಿ 3 ತಿಂಗಳು, ಸೊ ಒಂದು ಧೈರ್ಯ ಮಾಡಿದ್ರಿ ಒಂದು ಜಾಗ ಮಾಡ್ಕೊಳ್ಳಕ್ಕೆ, ವಿಚ್ ಇಸ್ ಗುಡ್. ಸೊ ಹೇಗ್ ನಡೀತಿದೆ ಇವಾಗ ಬಿಸ್ನೆಸ್? ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ನ ನಮ್ಮ ಹಳೆ ಕಸ್ಟಮರ್ಸ್ ಎಲ್ಲ ಗೊತ್ತಾಗ್ಬೇಕು, ಯಾಕಂದ್ರೆ ಸಡನ್ ಆಗಿ ಶಿಫ್ಟ್ ಆಗಿದ್ರೆ ಸೊ ಜನಕ್ಕೆ ಗೊತ್ತಿರಲ್ಲ. ಓಕೆ, ಸೊ ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ತಿಳ್ಕೊಳ್ಳಿ. ಇವಾಗ ಇವರು ಫುಡ್ ಸ್ಟೋರೀಸ್ ಮೊದಲು ವಿಡಿಯೋ ಕಾಂಪ್ಲೆಕ್ಸ್ ಫುಡ್ ಸ್ಟ್ರೀಟ್ ಅಲ್ಲಿ ಇದ್ದಿದ್ದು, ಮತ್ತೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇದ್ದಿದ್ದು, ಈಗ ವಿಡಿಯೋ ಕಾಂಪ್ಲೆಕ್ಸ್ ಹತ್ರನೇ ಇದೆ, ಬಟ್ ಒಂದು ಶಾಪ್ ಅಲ್ಲೇ ಇದೆ. ನಿಮಗೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ವಿಡಿಯೋ ಕಾಂಪ್ಲೆಕ್ಸ್ ಅಂತ ಟುವರ್ಡ್ಸ್ ಜಯನಗರ್ ಹೋಗುವಾಗ ಆ ಅಪ್ಪಲ್ಲೇ ಸಿಗುತ್ತೆ ಫುಡ್ ಸ್ಟೋರೀಸ್ ಅಂತ. ಸೊ ಎಸ್, ನಿಮ್ ಟೈಮಿಂಗ್ಸ್ ಏನು? ಸೊ ನಮ್ ಟೈಮಿಂಗ್ಸ್ ಮಧ್ಯಾಹ್ನ 12:30 ಇಂದ ನೈಟ್ 11 o'clock ವರೆಗೂ ಇರುತ್ತೆ. ಮಧ್ಯಾಹ್ನ 12:30 ರಾತ್ರಿ 11:30. ಓಕೆ, ಮತ್ತೆ ರಜಾ ಯಾವತ್ತಾದ್ರೂ ಇದೆಯಾ? ಸೊ ರಜಾ ಏನಿಲ್ಲ, ಎವ್ರಿ ಡೇ ಆಲ್ 7 days. ಯಾವ್ದು ಫಾಸ್ಟ್ ಮೂವಿಂಗ್ ಇವಾಗ? ಸೊ ಫಾಸ್ಟ್ ಮೂವಿಂಗ್ ಬಂದು ನಮ್ದು ಪಾಸ್ತಾ ಮತ್ತೆ ರೋಲ್ಸ್, ಪೆರಿ ಪೆರಿ ಪನ್ನೀರ್ ರೋಲ್, ಮತ್ತೆ ಇವಾಗ ಹೊಸದಾಗಿ ಕ್ರಂಚಿ ವ್ರಾಪ್ ಅಂತ ಸ್ಟಾರ್ಟ್ ಮಾಡಿದೀವಿ. ಕ್ರಂಚಿ ವ್ರಾಪ್ ಏನದು? ಕ್ರಂಚಿ ವ್ರಾಪ್. ಸೊ ಕ್ರಂಚಿ ವ್ರಾಪ್ ಬಂದು ವೆಜ್ ಸ್ಟಫಿಂಗ್ ಇರುತ್ತೆ ಒಳಗಡೆ. ಸೊ ಅದನ್ನ ನಾವು ಬ್ರೆಡ್ ಕ್ರಮ್ಸ್ ಎಲ್ಲ ಮಾಡಿ ಕ್ರಂಚಿ ಮಾಡ್ತೀವಿ. ಸೊ ಡಿಫ್ರೆಂಟ್ ಆಗಿ ವೆಜ್ ಅಲ್ಲೇ ಒಂದು ಡಿಫ್ರೆಂಟ್ ಐಟಮ್ ಅಂತ ಹೇಳ್ಬೋದು. ಓಕೆ ಓಕೆ. ಸೊ ನೀವು ಅಂದ್ರೆ ಒಳಗಡೆ ಪ್ಯಾಟಿ, ಸೊ ಒಳಗಡೆ ಸ್ಟಫಿಂಗ್ ಎಲ್ಲ ಬಂದು ನಾವ್ ಯಾವ್ದು ಫ್ರೋಜನ್ ಹಾಕಲ್ಲ, ನಾವೇ ಓನ್ ಸ್ಟಫಿಂಗ್ ನೀವೇ ಮಾಡೋದು. ನಾವೇ ವಿಚ್ ಇಸ್ ಗುಡ್. ಓಕೆ, ಫ್ರೋಜನ್ ಯಾವ್ದು ಯೂಸ್ ಮಾಡಲ್ಲ. ಓಕೆ, ಸೊ ಫಾಸ್ಟ್ ಮೂವಿಂಗ್ ಅಂದ್ರೆ ಅದು. ಸೊ ಅದು ಮತ್ತೆ ಪಾಸ್ತಾ, ಮತ್ತೆ ನಮ್ದು ಡ್ರೈ ಐಟಮ್ ಫಾಸ್ಟ್ ಮೂವಿಂಗ್ ಇದೆ. ಗೋಬಿ ಡ್ರೈ, ಬೇಬಿ ಕಾರ್ನ್ ಡ್ರೈ, ಮತ್ತೆ ಚಟ್ಪಟ ಕ್ರಿಸ್ಪಿ ಕಾರ್ನ್. ಸೊ ಈ ತರ ಐಟಮ್. ಫೈನ್, ನಾನು ಕ್ರಿಸ್ಪಿ ಕಾರ್ನ್ ಹೇಳಿದ್ದೀನಿ ಆಕ್ಚುಲಿ ಇವಾಗ. ಸೊ ಲೆಟ್ಸ್ ಟ್ರೈ. ಎನಿವೇ, ನಾನು ನಿಮ್ ಪನ್ನೀರ್ ಪಾಪ್ಕಾರ್ನ್ ಟ್ರೈ ಮಾಡಿದೆ. ದಟ್ ವಾಸ್ ಆಲ್ಸೋ ನೈಸ್. ಅದು ಚೆನ್ನಾಗಿತ್ತು. ಪನ್ನೀರ್ ಒಳಗಡೆ ಚೆನ್ನಾಗಿತ್ತು, ಹೊರಗಡೆ ನನಗೆ ಸ್ವಲ್ಪ ಸ್ಪೈಸಿ ಅನ್ನಿಸ್ತು, ಬಟ್ ಕಸ್ಟಮೈಸ್ ಮಾಡ್ಬೋದು ಅದನ್ನ. ಮಾಡ್ಬೋದು, ಯಾಕಂದ್ರೆ ನಿಮ್ಗೆ ಸ್ವಲ್ಪ ಸ್ವೀಟ್ ಅನ್ನ ಬೇಕಂದ್ರೆ ಕೆಚಪ್ ಕೊಡ್ತೀವಿ ಜೊತೆಗೆ. ಹಾಗೆ ಇಲ್ಲ, ಒಟ್ಟಿದ್ರಿ ನೀವು ಕೆಚಪ್, ನಾನು ಯೂಸ್ ಮಾಡಲಿಲ್ಲ. ಓಕೆ, ಆಲ್ ದಿ ಬೆಸ್ಟ್ ಧೀರಜ್ ಅವರೇ. ಶೋರ್. ಸೊ ಇವಾಗ ನಾವು ಸ್ವೀಟ್ ಕಾರ್ನ್ ಟ್ರೈ ಮಾಡ್ತೀವಿ ಹಾಗಿದ್ರೆ. ಚಟ್ಪಟ ಕ್ರಿಸ್ಪಿ ಕಾರ್ನ್. ಓಕೆ, ಹೆಸರು ಚಟ್ಪಟ ಅಂತಿದೆ, ತಿನ್ ನೋಡೋಣ ಚಟ್ಪಟವಾಗಿದೆಯಾ ಅಂತ. ಅಮೆರಿಕನ್ ಕ್ರಿಸ್ಪಿ ಕಾರ್ನ್ ಮಾಡ್ತಾರಂತೆ ಇಲ್ಲಿ, ಬಟ್ ಅಮೆರಿಕನ್ ಕ್ರಿಸ್ಪಿ ಕಾರ್ನ್ ಬಂದು ಮಂಚೂರಿಯನ್ ತರ ಬರುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಡ್ರೈ ಬೇಕಿತ್ತು, ಸೊ ಹಾಗಾಗಿ ವಿ ಹವ್ ಟೇಕನ್ ಚಟ್ಪಟ ಕ್ರಿಸ್ಪಿ ಕಾರ್ನ್. ಮೇಲ್ಗಡೆ ಹಸಿ ಈರುಳ್ಳಿ ಹಾಕಿ ಕೊಟ್ಟಿದ್ದಾರೆ. ಕಾರ್ನ್ ನ ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ದಾರೆ. ಸೊ ನೋಡುವ, ಟ್ರೈ ಮಾಡುವ. ವಿತ್ ಹಸಿ ಈರುಳ್ಳಿನ ಟ್ರೈ ಮಾಡ್ತಾ ಇದೀನಿ. ಚಟ್ಪಟವಾಗೇ ಇದೆ. ವೆರಿ ನೈಸ್, ವೆರಿ ನೈಸ್. ನೋಡಿ, ಚೆನ್ನಾಗಿ ಸ್ವೀಟ್ ಕಾರ್ನ್ ಡೀಪ್ ಫ್ರೈ ಮಾಡಿ ಆ ಹಸಿ ಈರುಳ್ಳಿ ಹಾಕಿರೋದು ಒಂಥರ ಟೇಸ್ಟ್ ನ ಚೆನ್ನಾಗಿ ಎಲಿವೇಟ್ ಮಾಡ್ತಾ ಇದೆ. ವೆರಿ ನೈಸ್. ಇದಕ್ಕೆ ಇನ್ನೂ ಒಂದ್ ಸ್ವಲ್ಪ, ನನಗಾದ್ರೆ ಇನ್ನೂ ಒಂದ್ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂತೀನಿ ನಾನು, ಇನ್ನೂ ಸಕಲಾಗಿರುತ್ತೆ ಅನ್ಸುತ್ತೆ ನಂಗೆ. ಕ್ರಿಸ್ಪಿ ಆಗಿದೆ. ಆ ಸ್ವೀಟ್ ಕೊಂದು ಸ್ವೀಟ್ ಕೂಡ ಹಿಂಗೆ ಕಚ್ಚಿದ ತಕ್ಷಣ ರಸ ಬರ್ಸ್ಟ್ ಆಗ್ತದೆ, ವಿಚ್ ಇಸ್ ಗುಡ್ ಸೈನ್. ನನಗೆ ಪನ್ನೀರ್ ಪಾಪ್ಕಾರ್ನ್ ಮತ್ತೆ ಇದನ್ನ ಟ್ರೈ ಮಾಡಿದೆ. ಪನ್ನೀರ್ ಪಾಪ್ಕಾರ್ನ್ಗಿಂತ ನನಗೆ ಇದು ಇಷ್ಟ ಆಯ್ತು, ನನ್ನ ಫೇವ್ರೇಟ್ ಆಯ್ತು ಇದು. ವೆರಿ ನೈಸ್. ಕ್ರಿಸ್ಪಿ ಕಾರ್ನು ಅಷ್ಟೇ ನಿಮಗೆ ಎಲ್ಲಾ ಕಡೆ ಸಿಗೋದಿಲ್ಲ, ಕೆಲವು ಜಾಗದಲ್ಲಿ ಸಿಗುತ್ತೆ. ಚಟ್ಪಟ ಕ್ರಿಸ್ಪಿ ಕಾರ್ನ್ ತಿಂದು ಫುಲ್ ಬೆವರಿಸ್ಕೊಳ್ತಾ ಇದೀನಿ. ಸೂಪರ್ ಆಗಿತ್ತು ಆಕ್ಚುಲಿ. ಉಪ್ಪು, ಹುಳಿ, ಖಾರ ಎಲ್ಲ, ಸಿಹಿ ಎಲ್ಲ ಹದವಾಗಿತ್ತು. ಹೆಸರಿಗೆ ತಕ್ಕಂಗೆ ಚಟ್ಪಟಿಯಾಗಿತ್ತು, ಸಖತ್ತಾಗಿತ್ತು. ಡಿಫ್ರೆಂಟ್ ವೆರೈಟಿ ಹಾರ್ನ್ಗಳು ಇವಾಗ. ಆಯ್ತು, ಹೊಡಿಲಿ. ಇಲ್ಲಿ ನಿಮ್ಗೆ ಬರ್ಗರ್ಸು, ವ್ರಾಪ್ಸು, ಸ್ಯಾಂಡ್ವಿಚಸ್ಸು, ಪಾಸ್ತಾಸು, ನೂಡಲ್ಸು, ಆಮೇಲೆ ಮಂಚೂರೀಸು, ರೋಲ್ಸ್, ರ್ಯಾಪ್ಸ್. ಅದೇ ರ್ಯಾಪ್ಸ್ ಅಂದ್ರೆ ರೋಲ್ಸ್ ಅಲ್ವಾ? ಕರೆಕ್ಟ್. ಸೊ ಎಲ್ಲಾ ತರದ್ದು ಮೆನು ಇಸ್ ವೆರಿ ವಾಸ್ಟ್. ಆಯ್ತಾ, 3 ಥರದ್ದು ನೂಡಲ್ಸ್, 3 ಥರದ್ದು ಪಾಸ್ತಾ ಸಿಗುತ್ತೆ. ಲೈಕ್ ಆಲ್ಫ್ರೆಡೋ, ಅರೇಬಿಯಾತಾ ಮತ್ತೆ ಪಿಂಕಿ, 2 ಕಾಂಬಿನೇಷನ್. ನೂಡಲ್ಸ್ ಅಲ್ಲೂ ಸಿಗುತ್ತೆ, ಪಾಸ್ತಾಲೂ ಸಿಗುತ್ತೆ.
ಅಂಡ್ ರೈಸು ಇದೆ, ಫ್ರೈಡ್ ರೈಸ್ ಎಲ್ಲ ಇದೆ ಅನ್ಸುತ್ತೆ. ಇಲ್ಲ ಸಾರಿ, ಇಲ್ಲ ರೈಸ್ ಇಲ್ಲ, ನಾನು ಕನ್ಫ್ಯೂಸ್ ಆದ. ರೈಸ್ ಇಲ್ಲ, ನೂಡಲ್ಸ್ ಇದೆ, ಮಂಚೂರಿಗಳಿದೆ, ಬರ್ಗರ್ಸು, ರ್ಯಾಪ್ಸು, ಕ್ವಿಕ್ ಬೈಟ್ಸ್ ಅಂತ ಒಂದಷ್ಟು ಮಾಡಿದ್ದಾರೆ, ಲೈಕ್ ಫ್ರೆಂಚ್ ಫ್ರೈಸು ಇದೆಲ್ಲ ಸಿಗುತ್ತೆ ನಿಮಗೆ. ಸೊ ಸಾಕಷ್ಟು ಚಾಯ್ಸಸ್ ಇದೆ. ಸ್ಟಾರ್ಟಿಂಗ್ ಪ್ರೈಸು 60 ರೂಪೀಸ್ ಆದ್ರೆ, ಲೈಕ್ ಇವಾಗ ವೆಜ್ ಚೀಸ್ ಟೋಸ್ಟ್ ಮತ್ತೆ ಚಾಕ್ಲೇಟ್ ಸ್ಯಾಂಡ್ವಿಚ್ ಎಲ್ಲ 60 ರೂಪಾಯಿಗೆ ಸಿಗುತ್ತೆ. ಮ್ಯಾಕ್ಸಿಮಮ್ ಇಸ್ ಕಾಂಬೋಸ್ ಅಲ್ಲಿ ಇದೆ ನಿಮಗೆ. ಪಾಸ್ತಾ ಎಲ್ಲ ನಿಮಗೆ 140, 150 ಈ ತರ ಇದೆ ಪಾಸ್ತಾ ನೂಡಲ್ಸ್ ಎಲ್ಲ. ಅಂಡ್ ಮ್ಯಾಕ್ಸಿಮಮ್ ಬಂದು ಕಾಂಬೋ ಬಂದು ಒಂದು ಪಾಸ್ತಾ ಮತ್ತೆ ಗಾರ್ಲಿಕ್ ಬ್ರೆಡ್ ತಗೋಬಹುದು. ಗಾರ್ಲಿಕ್ ಬ್ರೆಡ್ ಪಾಸ್ತಾ ಕಾಂಬೋ ಬಂದು 190 ರೂಪೀಸ್ ಇದೆ. ಸೊ ಅದು ಮ್ಯಾಕ್ಸಿಮಮ್ ಪ್ರೈಸ್. ಸೊ ಇಲ್ಲಿ ಬರುವಾಗ ನೀವು ಬೇಸಿಕಲಿ ಪ್ರಿಪೇರ್ ಆಗಿರ್ಬೋದು. 60 ರೂಪಾಯಿಂದ ಶುರುವಾದ್ರೆ 190 ತನಕನೂ ಹೋಗುತ್ತೆ. ಆನ್ ಅನ್ ಆವ್ರೇಜ್ 100 ರೂಪಾಯಿಗೆ ಒಂದೊಂದು ಡಿಶ್ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಓಕೆನಾ? ಸ್ಪೆಷಲ್ ಕ್ರಂಚಿ ರ್ಯಾಪ್. ಆಕ್ಚುಲಿ ಸ್ಪೆಷಲ್ ಇದು, ಬಿಕಾಸ್ ನಾನು ಈ ತರ ರ್ಯಾಪ್ ಎಲ್ಲೂ ನೋಡಿಲ್ಲ. ಲುಕ್ಸ್ ವೆರಿ ಡಿಫ್ರೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್. ಮಾಡೋದು ವಿಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ನಾವು. ಎನಿವೇಸ್ ದಿಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ, ಕ್ರಂಚಿ ಆಗಂತೂ ಕಾಣಿಸ್ತಾ ಇದೆ, ಕ್ರಿಸ್ಪಿ ಕ್ರಂಚಿ ಆಗಿ. ಬಟ್ ಇದನ್ನ ಕಟ್ ಮಾಡಿಸ್ಕೊಳ್ಳೋಣ, ಏನಂತೀರಾ? ಕಟ್ ಮಾಡಿಸ್. ಸ್ಪೆಷಲ್ ಕಂಚಿ ಅಂತಾನೆ ಬರ್ತಾ ಇದೆ, ಕ್ರಂಚಿ ಸ್ಪೆಷಲ್ ಕ್ರಂಚಿ ರ್ಯಾಪ್ ಕಟ್ ಮಾಡಿಸಿದೀನಿ. ನಿಮಗೆ ಸ್ಟಫಿಂಗ್ ತೋರಿಸ್ಬೇಕು ಒಳಗಡೆ ಅಂತ. ನೋಡಿ ಇಲ್ಲಿ ಸಕಲ ಕಾಣಿಸ್ತಾ ಇದೆ ಸ್ಟಫಿಂಗು. ಈರುಳ್ಳಿ, ಟೊಮೆಟೊ, ಮತ್ತೇನೋ ಒಂದು ಫುಲ್ ಸ್ಪೈಸಿ ಆಗಿ ಏನೋ ಒಂದು ಇದು ಕಾಣಿಸ್ತಾ ಇದೆ ನಂಗೆ, ಮಸಾಲ. ಅಂಡ್ ಅಫ್ಕೋರ್ಸ್ ಪನ್ನೀರ್ ಅಂತ ಹೇಳಿದ್ಮೇಲೆ ಪನ್ನೀರ್ ಇರಲೇಬೇಕಲ್ವಾ ಇದರಲ್ಲಿ? ಅಲ್ಲ, ಇದು ಪನ್ನೀರ್ ಅಲ್ವಾ? ಇದು ಪನ್ನೀರ್ ಅಲ್ಲ, ಸಾರಿ, ಸ್ಪೆಷಲ್ ಕ್ರಂಚಿ ವ್ರಾಪ್ ಅಷ್ಟೇ. ಇದು ಮಯೋ ಹಾಕಿದ್ದಾರೆ ಅನ್ಸುತ್ತೆ. ಏನೇನೋ ಕಾಣಿಸ್ತಾ ಇದೆಯಪ್ಪ ಒಳಗಡೆ ನಂಗೆ. ನೋಡಿ, ಫುಲ್ ನಿಗೂಢ ತರ. ಇವರೇ ಪ್ಯಾಟಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಸೊ ಆ ಪ್ಯಾಟಿ ಎಲ್ಲ ಇದೆ ಇಲ್ಲೇ ಎಲ್ಲ. ಅಂದ್ರೆ ಯಾವ್ದು ಫ್ರೋಸನ್ ಯೂಸ್ ಮಾಡಲ್ಲ, ಇವರೇ ಮಾಡೋದು ಅಂತ ಹೇಳಿದ್ರು. ಸೊ ಪ್ಯಾಟಿ ಇದೆ. ಇದು ಬಂದು 120. ಓಕೆ, ಈ ಒಂದು ಕ್ರಂಚಿ ವ್ರಾಪ್ ಬಂದು ನಿಮಗೆ 120. ಟ್ರೈ ಮಾಡುವ. ಹತ್ರ ಬನ್ನಿ, ಕೇಳಿಸ್ಕೊಳ್ಳಿ ಸೌಂಡು. ಮೈಕಲ್ಲಿ ರೆಕಾರ್ಡ್ ಆಗಿದೆ ಅನ್ಕೊಳ್ತೀನಿ ನಾನು. ಹೆಸರು ತಕ್ಕ ಕ್ರಂಚಿ ಆಗೇ ಇದೆ. ಚೆನ್ನಾಗಿದೆ. ತುಡು ಸುಟ್ಟಾಯ್ತು ಬಿಸಿ. ನೈಸ್ ಏನೋ ಡಿಫ್ರೆಂಟ್ ಫೀಲಿಂಗ್ ತಿಂತಾ ಇದ್ರೆ. ಫುಲ್ ಕ್ರಿಸ್ಪಿ ಆಗಿದೆ. ಎಲ್ಲ ಯೂಶಲಿ ರ್ಯಾಪ್ಸ್ ಹಿಂಗಿರಲ್ಲ ಅಲ್ವಾ? ಸೊ ವೆರಿ ಡಿಫ್ರೆಂಟ್ ಫೀಲ್. ಚೆನ್ನಾಗಿದೆ. ಇನ್ನು ಡಿಕೋಡ್ ಮಾಡಕ್ ಟ್ರೈ ಮಾಡ್ತಾನೆ ಇದೀನಿ ನಾನು. ಡಿಕೋಡ್ ಮಾಡಕ್ ಡೀಪ್ ಆಗಿ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೇನೋ ಇದೆ. ಇದೆ ಪ್ಯಾಟಿ. ಅಯ್ಯಪ್ಪ, ಇದೋಗೋದು. ಇದೆ ಇವ್ರು ಇಲ್ಲೇ ಮಾಡೋ ಪ್ಯಾಟಿ ಅಂತ ಹೇಳಿದ್ದು. ಚೆನ್ನಾಗಿದೆ ಪ್ಯಾಟಿ, ಚೆನ್ನಾಗಿದೆ. ಆಲೂಗಡ್ಡೆದು ಚೆನ್ನಾಗಿದೆ. ಬಟ್ ಒಂದ್ ತಿಂದ್ರೆ ಹೊಟ್ಟೆ ತುಂಬೋಗುತ್ತೆ ಅನ್ಸುತ್ತೆ. ಬೇರೆ ಏನಾದ್ರು ತಗೊಂಡು ಇದನ್ನ ತಗೊಂಡ್ರೆ ತುಂಬಾ ಹೆವಿ ಆಗುತ್ತೆ. ಇದು ಪ್ಯೂರ್ ವೆಜ್ ಆಯ್ತಾ? ಇಲ್ಲಿ ಸಿಗೋದೆಲ್ಲ ನಿಮಗೆ ಬರೀ ವೆಜಿಟೇರಿಯನ್. ಸೊ ಇಟ್ಸ್ ಪ್ಯೂರ್ ವೆಜ್. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಇದು. ನಂದೇ ವಿಡಿಯೋ ಪ್ಲೇ ಆಗ್ತಾ ಇದೆ ನೋಡಿ. ಅಲ್ಲಿ ನಾನು ಹೇಳಿದ್ನಲ್ಲ ಆಗ್ಲೇ, ಬನಶಂಕರಿ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಅಂತ. ನೋಡಿ ಅಲ್ಲಿ ವಿತ್ ರೇಟಿಂಗು ಹಾಕ್ಬಿಟ್ಟಿದ್ದಾರೆ. ಫುಡ್ ಸ್ಟೋರೀಸ್ ಹೆಂಗೆ ನಾನೇ ನೋಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಕಾಂಬೋ ತಗೊಂಡಿದ್ದೀನಿ ನಾನು. ನೋಡಿ, ಪಾಸ್ತಾ ಅಂಡ್ ಗಾರ್ಲಿಕ್ ಬ್ರೆಡ್. ಹೆಂಗೆ ಅರೇಬಿಯಾತಾ ಅಂಡ್ ಗಾರ್ಲಿಕ್ ಬ್ರೆಡ್. ಫಸ್ಟ್ ಯಾವ ಟ್ರೈ ಮಾಡಲಿ? ಇಂಕಿ ಪಿಂಕಿ ಪಾಂಕಿ ಮಾಡೋದೇನು ಬೇಡ. ಯಾವ ಟ್ರೈ ಮಾಡಲಿ ಫಸ್ಟ್? ಗಾರ್ಲಿಕ್ ಬ್ರೆಡ್. ಓಕೆ ಫೈನ್, ಲೆಟ್ಸ್ ಟ್ರೈ ಗಾರ್ಲಿಕ್ ಬ್ರೆಡ್. ಎರಡೂ ಬಿಸಿ ಇದೆ. ಗಾರ್ಲಿಕ್ ಬ್ರೆಡ್ ದೊಡ್ಡ ಟ್ರಯಾಂಗಲ್ ಶೇಪ್ ಬ್ರೆಡ್ ಏನು ಬರುತ್ತೆ, ಸ್ಯಾಂಡ್ವಿಚ್ ಬ್ರೆಡ್, ಅದರಲ್ಲಿ ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಅಂಡ್ ಗಾರ್ಲಿಕ್ ಪೀಸಸ್ ಕಾಣಿಸ್ತಾ ಇದೆ.
ಬಟರ್ ನೀಟಾಗಿ ಸೋಕ್ ಮಾಡ್ಕೊಂಡಿದೆ, ನೀಟಾಗಿ ಟೋಸ್ಟ್ ಆಗಿದೆ. ಸೊ ಲೆಟ್ಸ್ ಟ್ರೈ. ಫ್ಲೇವರ್ ಫುಲ್ ಆಗಿದೆ, ವೆರಿ ನೈಸ್. ಬರೀ ಗಾರ್ಲಿಕ್ ಬ್ರೆಡ್ ತೊಗೊಂಡ್ರೆ ನೀವು 50 rupees. ನಾನು ಕಾಂಬೋ ತೊಗೊಂಡಿರೋದ್ರಿಂದ 190. ಗಾರ್ಲಿಕ್ ಬ್ರೆಡ್ ಇಸ್ ನೈಸ್. ನಾನು ಕನ್ಫ್ಯೂಷನ್ ಅಲ್ಲಿ ಯಾವಾಗ್ಲಿಂದ ನಿಮ್ಗೆ ಅರೇಬಿಯಾತಾ ಅಂತ ಇದ್ದೀನಿ, ಬಟ್ ಇಟ್ ಇಸ್ ಆಲ್ಫ್ರೆಡೋ ಪಾಸ್ತಾ. ವೈಟ್ ಸಾಸ್ ಬೇರೆ, ಪಿಂಕ್ ಸಾಸ್ ಬೇರೆ, ಐ ಮೀನ್ ರೆಡ್ ಸಾಸ್. ಓಕೆ, ಇವ್ರು ಪಿಂಕಿ ಪಾಸ್ತಾ ಅಂತಾನು ಮಾಡ್ತಾರೆ. ಪಿಂಕಿ ಪಾಸ್ತಾ ಇಸ್ ಅ ಮಿಕ್ಸ್ಚರ್ ಆಫ್ ಬೋತ್. ವೈಟ್ ಅಂಡ್ ರೆಡ್ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಯಾವ ಕಲರ್ ಬರುತ್ತೆ? ಪಿಂಕ್ ಬರುತ್ತೆ. ಅದೇ ಪಿಂಕಿ ಪಾಸ್ತಾ. ಸೊ ರೆಡ್ ಪಾಸ್ತಾ ಇಸ್ ಅರೇಬಿಯಾತಾ, ವೈಟ್ ಪಾಸ್ತಾ ಇಸ್ ಆಲ್ಫ್ರೆಡೋ. ನಾನು ಕನ್ಫ್ಯೂಷನ್ ಆಗಿ ನಿಮಗೆ ಹೇಳಿದೆ. ಸೊ ನಾನು ತಗೊಂಡಿರೋದು ವೈಟ್ ಸಾಸ್ ವಿಚ್ ಇಸ್ ಆಲ್ಫ್ರೆಡೋ. ಓಕೆನಾ? ಕ್ಲಾರಿಟಿ ಸಿಗ್ತಾ? ನಿಮಗೆ ಚೀಸ್ ಬೇಕು ಅಂತ ಹೇಳಿದ್ರೆ 10 rupees ಎಕ್ಸ್ಟ್ರಾ ಪೇ ಮಾಡಿದ್ರೆ ಚೀಸ್ ಹಾಕಿಸ್ಕೊಂಡು ತಿನ್ಬೋದು. ಗಾರ್ಲಿಕ್ ಬ್ರೆಡ್ ಆಗಿರ್ಬೋದು, ಎನಿಥಿಂಗ್ ಫಾರ್ ಎನಿ ಇದು ನಿಮಗೆ ಬೇಕಂದ್ರೆ ಎಕ್ಸ್ಟ್ರಾ ಚೀಸ್ ಅಂದ್ರೆ 10 rupees ಎಕ್ಸ್ಟ್ರಾ. ಓಕೆನಾ? ನಾನು ಆಗ್ಲೇ ತಿನ್ನಲ್ಲ ವ್ರಾಪು, ಕ್ರಂಚಿ ವ್ರಾಪು. ಅದರಲ್ಲಿ ಟಾರ್ಟಿಲಾ ಮೇಲೆ ನಿಮಗೆ ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಮಾಡಿದ್ದು. ನಾನು ನಿಮಗೆ ಹೇಳೋದು ಮತ್ತೆ, ಟಾರ್ಟಿಲಾ ಎಲ್ಲೂ ಗೊತ್ತೇ ಆಗ್ತಾ ಇರಲಿಲ್ಲ. ಅದರಲ್ಲಿ ಫುಲ್ ಒಂಥರ ನಿಗೂಢವಾಗಿತ್ತದು, ಹಿಡನ್ ಆಗಿತ್ತದು, ವಿಚ್ ವಾಸ್ ವೆರಿ ನೈಸ್, ಸರ್ಪ್ರೈಸ್ ತರ. ಸೊ ಅದು ಎಲ್ಲೂ ಗೊತ್ತಾಗದೇ ಇರೋಂಗೆ ನೀಟಾಗಿ ಕೋಟ್ ಆಗಿತ್ತು. ಎನಿವೆ, ಟೈಮ್ ಫಾರ್ ಗಾರ್ಲಿಕ್ ಬ್ರೆಡ್. ಕಾಂಬೋ ಅಂತ ತಗೊಂಡ್ಮೇಲೆ ಕಾಂಬಿನೇಷನ್ ಟ್ರೈ ಮಾಡಲಿಲ್ಲ ಅಂದ್ರೆ ಹೇಗೆ? ಆಕ್ಚುಲಿ ಗಾರ್ಲಿಕ್ ಬ್ರೆಡ್ ವಿತ್ ಪಾಸ್ತಾ ಹಿಂಗೆ ಸಾಸಲ್ಲಿ ಡಿಪ್ ಮಾಡ್ಕೊಂಡು ತಗೋಬೇಕು. ದಟ್ ಇಸ್ ದ ವೇ. ಚೆನ್ನಾಗಿರುತ್ತೆ. ಬರೀ ಸಾಸ್ ಸಾಕು ನಮ್ಗೆ. ಆಹಾ, ಇನ್ನು ಬಿಸಿ ಇದೆ. ಯಮ್, ಸಗದಾದೆ ನೋಡಿ. ಹಿಂಗೆ ಡಿಗ್ ಮಾಡಿ ಚೆನ್ನಾಗಿ ಪಾಸ್ತಾ ಸಾಸ್ ತಗೊಂಡು ವೆರಿ ನೈಸ್. ಸೊ ಸಾಸ್ ಟೇಸ್ಟಿ ಆಗಿದೆ ಅಂದ್ರೆ ಪಾಸ್ತಾ ಚೆನ್ನಾಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸಾಸ್ ತುಂಬಾ ಚೆನ್ನಾಗಿದೆ. ನಾನು ಇವರು ಪಿಂಕಿ ಪಾಸ್ತಾ ಮೊದಲೇ ತಿಂದಿದೆ. ಪಿಂಕಿ ಪಾಸ್ತಾ ನಂಗೆ ತುಂಬಾ ಇಷ್ಟ ಆಗಿತ್ತು ಇವ್ರು ಫುಡ್ ಸ್ಟ್ರೀಟ್ ಅಲ್ಲಿ ಇರುವಾಗ. ಸೊ ಪಾಸ್ತಾ ಇವ್ರದ್ದು ನಾನು ಆಲ್ರೆಡಿ ಟೇಸ್ಟ್ ಮಾಡಿರೋದ್ರಿಂದ ಐ ನೋ ಹೌ ಗುಡ್ ದೇರ್ ಪಾಸ್ತಾಸ್ ಆರ್. ಹಿಂಗೆ ಪ್ರಶಾಂತ್ ಬಿಸಿ ಬಿಸಿ ಇತ್ತಲ್ಲ ಅಂತ ಕೊಟ್ಟೆ. ಪ್ರಶಾಂತ್ಗೋಸ್ಕರ ಇವಾಗ ಇದನ್ನ ಇಟ್ಕೊಂಡೆ. ಅವ್ರೇನೋ ಹಿಂಗನ್ನು ಅಂದ್ರು, ಅಂದ್ಬಿಟ್ಟು ಹಿಂದೆ ಕೊಟ್ಟೋದ್ರು. ಇವಾಗ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಏನ್ ಅನ್ಬೇಕು ಹೇಳಿ ನಿಮಗೆ? ಹಿಂಗ್ ತೋರಿಸ್ಬೇಕಾ ನೋಡಿ, ನಮ್ಮ ಆಡಿಯನ್ಸ್ ಬಾಯಲ್ಲಿ ನೀರ್ ಬರ್ಬೇಕು, ಅದಕ್ಕೆ ಹಿಂಗ್ ತೋರಿಸ್ಬೇಕು ಅಲ್ವಾ ಕಂದ? ವೈಟ್ ಸಾಸು, ಆಹಾ ಹೊಗೆ ನೋಡಿ ಹೆಂಗ್ ಹೋಗ್ತದೆ. ಫುಲ್ಲು ಸಾಸಿ ಸಾಸಿ ಪಾಸ್ತಾ, ನೈಸ್. ಸಾಕಿವಾಗ ಸಾಕಷ್ಟು ಬಾಯಲ್ಲಿ ನೀರು ಬಂತು ಅನ್ಸುತ್ತಲ್ವಾ ನಿಮಗೆ? ಇವಾಗ ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ಬಿಸಿ 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 ಇದೆ. ಪೆನೆ ಪಾಸ್ತಾ ಹಾಕಿದ್ದಾರೆ ಇವರು. ಪಾಸ್ತಾಗಳಲ್ಲಿ ಒಂಥರ ನನಗೆ ಆಕ್ಚುಲಿ ಪೆನ್ನೆನೇ ತುಂಬಾ ಇಷ್ಟ. ಯೂಸಲಿ ಸ್ಪೆಗಟಿನೂ ಚೆನ್ನಾಗಿರುತ್ತೆ, ಬಟ್ ಐ ಲೈಕ್ ಪೆನೆ. ನನಗೆ ದಿ ಬೆಸ್ಟ್ ಪಾಸ್ತಾ ತುಂಬಾ ಇಷ್ಟ ನಂಗೆ. ಇವ್ರದ್ದು ಸಕ್ಕತ್ತಾಗಿದೆ, ಪರ್ಫೆಕ್ಟ್ ಆಗಿದೆ ಪಾಸ್ತಾ. ಅಂಡ್ ಸೀಸನಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಸಾಸ್ ಇಸ್ ವೆರಿ ವೆರಿ ನೈಸ್. ವಿತ್ ಕ್ಯಾಪ್ಸಿಕಮ್ ತಗೊಳ್ತಾ ಇದ್ದೀನಿ. ಆಲ್ಫ್ರೆಡೋ ಬಂದು 140, 140 ರೂಪಾಯಿ. ಇದು ಚೆನ್ನಾಗಿದೆ ನೋಡಿ ಎಷ್ಟು ಸಾಸ್ ಇದೆ ಅಂತ. ಈ ತರ ಫುಲ್ ಸಾಸಿ ಸಾಸಿ ಆಗಿರ್ಬೇಕು. ಡ್ರೈ ಆಗ್ಬಿಟ್ಟಿದ್ರೆ ಪಾಸ್ತಾ ಚೆನ್ನಾಗೇ ಇರೋದಿಲ್ಲ. ಸ್ವಲ್ಪ ಹೊತ್ತು ಹೋದ್ಮೇಲೆ ಆಕ್ಚುಲಿ ಅದಕ್ಕೆ ಪಾಸ್ತಾ ಎಲ್ಲ ಬಿಸಿ ಬಿಸಿಯಾಗಿ ತಿನ್ಬೇಕು. ನೀವು ಪಾರ್ಸಲ್ ತಗೊಂಡು ಹೋದ್ರೆ ಏನಾಗುತ್ತೆ, ಸ್ವಲ್ಪ ಡ್ರೈ ಆಗ್ಬಿಡುತ್ತಲ್ವಾ. ಡ್ರೈ ಆದ್ರೆ ಅಷ್ಟು ಮಜಾ ಇರಲ್ಲ. ಬಿಸಿ ಬಿಸಿಯಾಗಿ ಸಾಸಿ ಸಾಸಿ ಆಗಿರುವಾಗಲೇ ತಿನ್ಬೇಕು. ಸಾಕಷ್ಟು ಸಾಸಿ ಆಗಿದೆ. ಇಟ್ ಇಸ್ ವೆರಿ ನೈಸ್. ಇದು ನಾನು ನಿಮ್ಗೆ ಆಗ್ಲೇ ಹೇಳಿದೆ, ನಿಮಗೆ ಅಡ್ರೆಸ್ ಹೇಳೋ ಬರ್ದಲ್ಲಿ ಬಿಸಿ ಬಿಸಿ ತಿನ್ಬಿಟ್ಟೆ. ಬನಶಂಕರಿ BDA ಕಾಂಪ್ಲೆಕ್ಸ್ ಇಂದ ಟುವರ್ಡ್ಸ್ ಜಯನಗರಕ್ಕೆ ಹೋಗ್ತಾ ಇರುವಾಗ ಅಪ್ಪಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಗುತ್ತೆ ನಿಮಗೆ ಫುಡ್ ಸ್ಟೋರೀಸ್ ಅಂತ.
ಹರಿ ಸೂಪರ್ ಸ್ಯಾಂಡ್ವಿಚ್ ಇದೆ, ಅದ್ರ ಪಕ್ಕದಲ್ಲೇ ಫುಡ್ ಸ್ಟೋರೀಸ್ ಇದೆ. ಮಧ್ಯಾಹ್ನ 12:30 ರಾತ್ರಿ 11:30 ತನಕ ಎಲ್ಲ 7 ದಿನಾನು ತೆಗ್ದಿರುತ್ತೆ. ಇವರು ಸ್ವಿಗ್ಗಿ ಝೊಮ್ಯಾಟೋಲು ಸಿಗ್ತಾರೆ ಅಂಡ್ ಗೂಗಲ್ ಮ್ಯಾಪ್ ಅಲ್ಲಿ ಇವ್ರ ಲೊಕೇಶನ್ ಆರಾಮಾಗಿ ಹಾಕೋಬಹುದು. ನೀವು ಫುಡ್ ಸ್ಟೋರೀಸ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಂತ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಬರುತ್ತೆ. ನಾನು ಇಷ್ಟು ಡೀಟೇಲ್ ಆಗಿ ಅಡ್ರೆಸ್ ಹೇಳಿದೀನಿ. ಮೇಡಮ್ ಅಡ್ರೆಸ್ ಹೇಳಿಲ್ಲ ಅಂತ ಪ್ಲೀಸ್ ಹೇಳ್ಬೇಡಿ ಆಯ್ತಾ. ಓಕೆ, ಡೀಟೇಲ್ ಆಗಿ ಅಡ್ರೆಸ್ ಹೇಳಿದೀನಿ ನಾನು ವಿತ್ ಲ್ಯಾಂಡ್ ಮಾರ್ಕ್ಸ್. ಹೇಗೆ ಓಕೆ, ಸೊ ಫುಡ್ ಸ್ಟೋರೀಸ್ ಅಲ್ಲಿ ಅವರ ಸ್ಟೋರಿ ಕೇಳಿ ನಾವು ಫುಡ್ ತಿಂದಾಯ್ತು. ಸೊ ಎಸ್, ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇವರ ಪಾಸ್ತಾ ಸಕ್ಕತ್ತಾಗಿತ್ತು ಅಂಡ್ ಚಟ್ಪಟ ಕ್ರಿಸ್ಪಿ ಕಾರ್ನ್ ಸೂಪರ್ ಆಗಿತ್ತು ಅಂಡ್ ಗಾರ್ಲಿಕ್ ಬ್ರೆಡ್ ಚೆನ್ನಾಗಿತ್ತು ಅಂಡ್ ಹೊಸದಾಗಿ ಇವರು ಏನೋ ಕ್ರಂಚಿ ರ್ಯಾಪ್ ಅದೂ ಒಂಥರ ವೆರಿ ಯೂನಿಕ್ ಆಗಿತ್ತು. ಪನ್ನೀರ್ ಪಾಪ್ಕಾರ್ನ್ ಇಷ್ಟು ಟ್ರೈ ಮಾಡಿದ್ವಿ. ಸೊ ನಾನು ಏನು ಇಷ್ಟ ಆಯ್ತು ಅದೇ ಆರ್ಡರ್ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಪಾಸ್ತಾ, ಕ್ರಿಸ್ಪಿ ಕಾರ್ನು, ಆಮೇಲೆ ಗಾರ್ಲಿಕ್ ಬ್ರೆಡ್, ವೆರೈಟಿ ಹಾರ್ನ್ಗಳು, ಆಮೇಲೆ ಕ್ರಂಚಿ ವ್ರಾಪು ಅಂಡ್ ಪನ್ನೀರ್ ಪಾಪ್ಕಾರ್ನ್. ನಂಗೆ ತುಂಬಾ ನೀಟ್ ಆಗಿದೆ. ಬಡ್ಜೆಟ್ ನಿಮ್ಗೆ ತುಂಬಾ ಕಡಿಮೆ ತುಂಬಾ ಜಾಸ್ತಿ ಎರಡೂ ಹೇಳೋಕ್ಕಾಗಲ್ಲ. ಮೀಡಿಯಂ ಆಗಿ ನಾಮಿನಲ್ ಆಗಿ ಹೊರಗಡೆ ಎಲ್ಲ ಎಷ್ಟು ಬೆಲೆಯಲ್ಲಿ ಇದೆಯೋ ಅಷ್ಟೇ ಬೆಲೆಯಲ್ಲಿ ಇಲ್ಲೂ ಇದೆ. ಸೊ ನೀವೇನಾದ್ರೂ BDA ಕಾಂಪ್ಲೆಕ್ಸ್ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಬನ್ನಿ, ಒಂದ್ಸಲ ಟ್ರೈ ಮಾಡಿ. ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಇವ್ರ ಮೆನು ತುಂಬಾ ವಾಸ್ಟ್ ಆಗಿದೆ. ಸೊ ಓವರ್ ಆಲ್ ನಾನು ಇವ್ರಿಗೆ 5ಗೆ 4.7 ಕೊಡ್ತೀನಿ, ರುಚಿ ಶುಚಿ ಬೆಲೆ ಎಲ್ಲಾನು ಸೇರಿ. ಓಕೆನಾ? ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.